ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಗುರುವಾರ 28 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊಲೋಸದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಚನ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ವಿಚಾರದಲ್ಲೂ ದೇವರಿಗೆ ಮೆಚ್ಚುಗೆಯಾಗುವಂಥ ರೀತಿಯಲ್ಲಿ ಎಲ್ಲಾ ಕಾರ್ಯವನ್ನು ಮಾಡುವಂಥವರಾಗೋಣ. ಮನುಷ್ಯರಿಗೆ ಮೆಚ್ಚುಗೆಯಾಗುವಂಥದ್ದಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮನುಷ್ಯರನ್ನು ಮೆಚ್ಚಿಸುವಂಥವರಾಗದಿರಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊಲೊಸ್ಸದವರಿಗೆ ಬರೆಯುವಂಥ ಈ ಪತ್ರಿಕೆಯಲ್ಲಿ ತಮ್ಮ ಹಳೇದಾದಂಥ ಸ್ವಭಾವವನ್ನು ಬಿಟ್ಟು ಹೊಸದಾದಂಥ ನೂತನ ಸ್ವಭಾವ ಕ್ರಿಸ್ತನಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಾಗಿಯೂ ಹಳೆಯದನ್ನೆಲ್ಲ ಬಿಟ್ಟು ಬಿಡಬೇಕೆಂಬುದಾಗಿ ಪ್ರಬೋಧಿಸುವಂಥವನಾಗಿದ್ದಾನೆ. ಅನೇಕ ವಿಚಾರಗಳು ಕ್ರಿಸ್ತನನ್ನು ಅರಿಯುವುದಕ್ಕಿಂತ ಮುಂಚೆ ನಮ್ಮ ಜೀವಿತವನ್ನು ಆಳುವಂಥದ್ದಾಗಿತ್ತು. ಆದರೆ ಅವುಗಳನ್ನು ಬಿಡುವಾಗ ಮಾತ್ರ ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಸ್ಪಷ್ಟಪಡಿಸುತ್ತಾ ಈ ಒಂದು ವಚನದಲ್ಲಿ ಹೇಳುವಂಥದ್ದೇನೆಂದರೆ, ನಾವು ಮಾಡುವಂಥ ಎಲ್ಲಾ ಕಾರ್ಯದಲ್ಲೂ ಯಥಾರ್ಥವಾಗಿ ಮನಪೂರ್ವಕವಾಗಿ ಕಾರ್ಯವನ್ನು ಮಾಡುತ್ತಾ ಅದು ದೇವರಿಗೆ ಮೆಚ್ಚುಗೆಯಾಗಿರಬೇಕು, ಕರ್ತನಿಗೋಸ್ಕರವಾಗಿ ಮಾಡುವಂಥ ಕಾರ್ಯವಾಗಿರಬೇಕೆಂಬುದಾಗಿ ಅವರನ್ನು ಬಲಪಡಿಸುವಂಥವನಾಗಿದ್ದಾನೆ. ಎಲ್ಲ ವಿಧದಲ್ಲೂ ಪ್ರೋತ್ಸಾಹಿಸುವಂಥವನಾಗಿದ್ದಾನೆ. ಮನುಷ್ಯರಿಗೋಸ್ಕರವಾಗಿ ಮಾಡುವಂಥದ್ದಲ್ಲ, ದೇವರಿಗೋಸ್ಕರವಾಗಿ ಕರ್ತನಿಗೋಸ್ಕರವಾಗಿ ಮಾಡಬೇಕೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಮನುಷ್ಯರಿಗೋಸ್ಕರವಾಗಿ ಅಥವಾ ಮನುಷ್ಯರ ಮೆಚ್ಚುಗೆಗೆ ಮಾಡುವಂಥ ಕಾರ್ಯಗಳು ಅದು ಖಂಡಿತವಾಗಿಯೂ ಅನೇಕ ಸಂದರ್ಭದಲ್ಲಿ ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದಾಗುವುದಿಲ್ಲ. ಆದರೆ ದೇವರಿಗೆ ಮೆಚ್ಚುಗೆ ಆಗುವಂತೆ ಮಾಡಿದರೆ ಖಂಡಿತವಾಗಿ ಮನುಷ್ಯರಿಗೂ ಕೂಡ ಅದು ಮೆಚ್ಚುಗೆ ಆಗುವಂಥದ್ದಾಗಿದೆ. ಅದಕ್ಕೆ ನಾವು ಮನುಷ್ಯರನ್ನು ಮೆಚ್ಚಿಸುವಂಥವರಾಗದೆ ದೇವರನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಕಾರ್ಯವನ್ನು ಮಾಡೋಣ. ದೇವರು ತಾನೇ ನಮಗೆ ಬೇಕಾದಂಥ ಬಲ ಕೊಡ್ತಾನೆ. ಯಥಾರ್ಥವಾಗಿ ಮನಪೂರ್ವಕವಾಗಿ ಎಲ್ಲಾ ಕಾರ್ಯದಲ್ಲೂ ದೇವರನ್ನು ಮೆಚ್ಚಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನಾವು ನಿನ್ನನ್ನು ಮೆಚ್ಚಿಸುವ ಹಾಗೆ ಎಲ್ಲಾ ಕಾರ್ಯದಲ್ಲೂ ಮನಪೂರ್ವಕವಾಗಿ ನಾವು ಕೆಲಸ ಮಾಡುವಂತೆ ನಮ್ಮನ್ನು ಬಲಪಡಿಸು. ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.